ಶ್ರೀ ಗುರುಭ್ಯೋ ನಮಃ. ಋಷ್ಯಶೃಂಗರು ಮಾಡಿಸ್ತಾ ಇರುವಂಥ ಪುತ್ರಕಾಮೇಷ್ಟಿ ಯಾಗದ ಒಂದು ಯಾಗದ ಇದರಿಂದ ಪ್ರಜಾಧಿಪತಿ ಬಂದು ಪಾಯಸವನ್ನು ಕೊಟ್ಟ ನಂತರ ಏನು ಕೂಡಲೇ ದಶರಥರು ತಮ್ಮ ಹೆಂಡತಿಗೆ ಹಂಚಿರಿ ಅಂತ ಹೇಳೋಗಿರ್ತಾರೆ. ಕೂಡಲೇ ತಮ್ಮ 3 ಜನ ಪತ್ನಿಯರಿಗೆ ಕೊಡೋಣ ಅಂತ ಅಂತಃಪುರಕ್ಕೆ ಹೋಗ್ತಾರೆ. 3 ಜನವನ್ನು ಕರೆದ್ಬಿಟ್ಟು ಅರ್ಧ ಭಾಗವನ್ನು ಪಾಯಸದಲ್ಲಿ ಅರ್ಧ ಭಾಗವನ್ನು ಕೌಸಲ್ಯಗೆ ಕೊಡ್ತಾರಂತೆ. ಉಳಿದಿರುವಂಥ ಅರ್ಧ ಭಾಗದಲ್ಲಿ ಅರ್ಧ ಭಾಗ ಮಾಡಿ ಸುಮಿತ್ರ ಕೊಡ್ತಾರಂತೆ. ಉಳಿದಿರುವಂಥ ಅರ್ಧ ಭಾಗದಲ್ಲಿ ಅರ್ಧ ಭಾಗವನ್ನು ಕೈಕೆ ಮಾತೆಗೆ ಕೊಡ್ತಾರೆ. ಉಳಿದಿರುವಂಥ ಮತ್ತೆ ಅರ್ಧ ಭಾಗವನ್ನು ಸುಮಿತ್ರ ಮಾತೆಗೆ ಕೊಡ್ತಾರೆ. ಈಗ ಯಾಕೆ ಮಾಡಿದ್ದಾರೆ ಅಂತಂದರೆ, ಕೌಸಲ್ಯ ಮಾತ್ರ ಮೊದಲನೇ ಪತ್ನಿ, ಆಕೆಗೆ ಪಟ್ಟಮಹಿಷಿ ಆಗಿರೋದ್ರಿಂದ ಹೆಚ್ಚು ಭಾಗ ಕೊಡಬೇಕು. ಸುಮಿತ್ರಾ ಮಾತೆ 2ನೇ ಪತ್ನಿ, ಆಕೆಗೆ ಈಕೆಗಿಂತ ಕಡಿಮೆ ಕೊಡಬೇಕು. ಕೈಕಾ ಮಾತೆ ಇವರಿಬ್ಬರಿಗಿಂತ ಚಿಕ್ಕವಳು, 3ನೇ ಪತ್ನಿ. ಆದ್ದರಿಂದ ಇವರಿಬ್ಬರಿಗೂ ಸಮಾನ ಅಲ್ಲದಲೇ ಕೌಸಲ್ಯಗೆ ಅರ್ಧ ಭಾಗ ಕೊಟ್ಟಿದ್ದಾರೆ. ಆ ಅರ್ಧ ಭಾಗದಲ್ಲಿ ಅರ್ಧ ಭಾಗಕ್ಕಿಂತ ಕಡಿಮೆ ಸುಮಿತ್ರಾ ಮಾತೆ ಕೊಟ್ಟಿದ್ದಾರೆ. ಅದರಲ್ಲಿ ಮತ್ತೆ ತೆಗೆದು ಮತ್ತೆ ಸುಮಿತ್ರಾ ಮಾತೆ ಕೊಡ್ತಾರೆ, ಮತ್ತೆ ಕೈಕೈ ಮಾತೆ ಕೊಡ್ತಾರೆ. ಅಂತಂದರೆ ಆರ್ಡರ್ ಪ್ರಕಾರ ಯಾರು ಚಿಕ್ಕವರಾಗಿರ್ತಾರೋ ಅವ್ರಿಗೆ ಕಡಿಮೆ ಕೊಡಬೇಕು ಅನ್ನುವಂಥದ್ದು ಒಂದು ಧರ್ಮಶಾಸ್ತ್ರದಲ್ಲಿ ಇದೆ. ಅದನ್ನು ಪಾಟಿಸಿ ಈ ಥರ ಪಾಯಸದಲ್ಲಿ ಇಷ್ಟಿಷ್ಟು ಭಾಗ ಅಂತಂತಂದು ದಶರಥ ಮಹಾರಾಜರು ಕೊಟ್ಟಿದ್ದಾರೆ ಅಂತ ನಾನಿಲ್ಲಿ ಮನವಿ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೆಚ್ಚಿನ ವಿವರಗಳಿಗಾಗಿ ಚಳ್ಳಕೆರೆ ಲತಾಶ್ರೀ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ. ಸದ್ಗುರುನಾಥ ಮಹಾರಾಜ್ ಕಿ ಜೈ.